ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭೀಕರ ಬರಗಾಲಕ್ಕೆ ಗದಗ ಜಿಲ್ಲೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಯಾಕೆಂದರೆ ಆರಂಭದಲ್ಲಿ ಉತ್ತಮ ಮಳೆಯಾಗಿತ್ತು. ಆ ಖುಷಿಯಿಂದ ರೈತರು ಬಿತ್ತನೆ ಮಾಡಿದರು. ಆದರೆ ಬಿತ್ತನೆ ಮಾಡಿದ ನಂತರ ಮಳೆ ಸಂಪೂರ್ಣ ಕೈಕೊಟ್ಟಿದೆ. ಹೀಗಾಗಿ ಅಷ್ಟೋ ಬೆಳೆದ ಬೆಳೆ ಕೂಡ ಒಣಗಿ ಹೋಗ್ತದೆ. ಈಗ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಈಗ ನಾವು ಗದಗ ಜಿಲ್ಲೆಯ ಗಜನಗಡ ತಾಲೂಕಿನ ನರೇಗಲ ಪಟ್ಟಣದ ವ್ಯಾಪ್ತಿಯಲ್ಲಿ ಇದು ನೋಡ್ಬೋದು. ಇಲ್ಲಿ ಸಾಕಷ್ಟು ರೈತರು ಕೂಡ ಈ ಒಂದು ಜಮೀನುಗಳಲ್ಲಿ ಸೇರಿದ್ದಾರೆ. ಯಾಕಂದರೆ ಈ ಒಂದು ಸುಮಾರು ಬೆಳೆಗಳಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಅಂದರೆ ಹೆಸರು ಬಿತ್ತನೆ ಮಾಡಿದ್ದಾರೆ. ಹೆಸರು, ಗೋವಿನ ಜೋಳ ಜೊತೆ ಮೆಣಸಿನಕಾಯಿ ಸೇರಿದಂತೆ ಹಲವಾರು ಬೆಳೆಗಳು ಬಿತ್ತನೆ ಮಾಡಿದ್ದಾರೆ. ಆದರೆ ನಂತರ ದಿನಗಳಲ್ಲಿ ಸಂಪೂರ್ಣ ಮುಂಗಾರು ಮಳೆ ಕೈಕೊಟ್ಟಿದೆ. ಯಾಕೆಂದರೆ ಹೀಗಾಗಿ ಸಂಪೂರ್ಣ ಈಗಾಗಲೇ ಈಗ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಈ ಒಂದು ಹೆಸರು ಬೆಳೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದೆ. ಈಗ ಹಳದಿ ರೋಗಕ್ಕೆ ಇದು ತುತ್ತಾಗಿದೆ. ಈಗ ಒಂದು ಗಿಡಕ್ಕೆ 1-2 ಕಾಯಿ ಆದರೂ ಕೂಡ ಇದೇನು ಒಳಗಡೆ ಸರಿಯಾಗಿ ಕಾಳುಗಳು ಹಿಡಿದಿಲ್ಲ. ಹೀಗಾಗಿ ಇವ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದರೆ ಉತ್ತಮ ಮಳೆಯಾಗಿತ್ತಂದರೆ ಇದೇ ಹೆಸರು ಬೆಳೆ ಒಂದು ಸುಮಾರು ಏನಾದರೂ ಮೊಳಕಾಲಕ್ಕಿಂತಲೂ ಎತ್ತರವಾಗಿ ಒಂದು ಬೆಳೆ ಇರ್ತಿತ್ತು. ಸಮೃದ್ಧವಾಗಿ ಏನು ಹೆಸರು ಕಾಯಿಗಳನ್ನು ಆಗ್ತಿತ್ತು. ಆದರೆ ಮಳೆ ಇಲ್ಲದ ಕಾರಣಕ್ಕೆ ಸಂಪೂರ್ಣ ಕುಂಠಿತ ಆಗಿದೆ. ಯಾವುದೇ ರೀತಿಯಿಂದ ಈಗ ಇದು ಬೆಳೆ ಸಂಪೂರ್ಣ ನಾಶ ಆಗಿ ಹೋಗಿಬಿಟ್ಟಿದೆ. ಇದು ಒಂದಿಲ್ಲ ಹಲವಾರು ಬೆಳೆಗಳು ನಾಶ ಹೋಗಿದೆ. ಮತ್ತು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಕಳೆದ ವರ್ಷ ಕೂಡ ತುಂಬಿದಂಥ ಬೆಳೆ ವಿಮೆ ಬಂದಿಲ್ಲ. ಬೆಳೆ ವಿಮೆ ಕಂಪ್ನಿಯವರು ಕೂಡ ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ ಅಂತೇಳಿ ಜಿಲ್ಲಾ ಆಡಳಿತ ಹೇಳ್ತಿದೆ. ಆದರೆ ನಮಗೆ ಮಾತ್ರ ಬೆಳೆ ವಿಮೆ ಕಳೆದ ವರ್ಷ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಈ ವರ್ಷ ಆದರೂ ಬೆಳೆ ವಿಮೆ ಸಿಗಬೇಕು. ಜೊತೆಗೆ ತಕ್ಷಣ ಈಗ ಬರಗಾಲದ ಛಾಯೆ ಆವರಿಸಿದೆ, ಬೆಳೆ ನಷ್ಟ ಆಗಿದೆ. ತಕ್ಷಣ ನಮಗೆ ಪರಿಹಾರ ಕೊಡಬೇಕು. ನಂತರ ಬೆಳೆ ವಿಮೆ ಕೊಡುವಂತಾಗಬೇಕು. ಕಳೆದ ವರ್ಷದಾಗಿರ್ಬೋದು, ಈ ವರ್ಷದಾಗಿರ್ಬೋದು. ಅಂದಾಗ ಮತ್ತೆ ನಮಗೆ ರೈತರಿಗೆ ಬದುಕುವಂತಾಗುತ್ತೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಅಂತ ಅನ್ನೋದು ಮಾತು ಹೇಳಿದ್ದಾರೆ. ಹೀಗಾಗಿ ರೈತರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತನಾಡ್ಸೋಣ. ಸರ್ ಹೇಳ್ರಿ, ಏನೆಲ್ಲ ಸಮಸ್ಯೆ ಆಗಿದೆ ಅಂತ. ಸರ್, ರೈತರೆಲ್ಲ ಇವತ್ತು ಹೆಸರು ಬೆಳೆ ನಮ್ಮ ರೈತರಿಗೆ ಅತ್ಯಂತ ಪ್ರಮುಖವಾದಂಥ ಬೆಳೆ. ಪ್ರತಿ ಎಕರೆಗೆ ಒಂದು 18,000 ರಿಂದ 20,000 ರೂಪಾಯಿ ಖರ್ಚು ಮಾಡಿ ಇವತ್ತು ರೈತರ ಹೆಸರನ್ನು ಬಿತ್ತಿರ್ತಾರೆ. ಇವತ್ತು ಸರಿಯಾಗಿ ಮಳೆ ಬರದ ಇವತ್ತು ಎಲ್ಲ ಬೆಳೆ ನಾಶ ಆಗೈತಿ. ಪ್ರತಿ ರೈತನಿಗೆ ಎಕರೆಗೆ ಕನಿಷ್ಠ ಒಂದು 30,000 ರಿಂದ 40,000 ರೂಪಾಯಿ ಲಾಸ್ ಆಗೈತಿ. ಆ ಲಾಸನ್ನು ಸರ್ಕಾರ ಕೂಡಲೇ ಅವನ್ನ ರೈತರ ನೆರವಿಗೆ ಬರಬೇಕು. ಅವರಿಗೆ ರೈತರಿಗೆ ಬೆಳೆ ಪರಿಹಾರವನ್ನು ಕೊಡ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೇವೆ. ಈಗೇನು ಸಂಪೂರ್ಣ ಬರಗಾಲದ ಛಾಯೆ ಇದೇನಾ ಅಂತ ಹೇಗೆ ಸರ್, ಈಗ ಒಂದು 3-4 ದಿವಸದಿಂದ ಮಳೆ ಆಗಿದೆ ಸರ್. ಮೊದಲಂತರೂ ಏನೂ ಮಳೆನೇ ಇದ್ದಿಲ್ಲ. ಇವತ್ತೆಲ್ಲ ರೈತರದ ಬೆಳೆ ಹಾಳಾಗೈತಿ. ಈಗ 4 ದಿವಸ ಮಳೆ ಆದ್ರೆ ರೈತರಿಗೆ ಏನೂ ಉಪಯೋಗ ಆಗೋದಿಲ್ಲ. ಈಗ ಇವತ್ತು ನೀವೆಲ್ಲ ನೋಡ್ತೀರಿ ಬೆಳೆ ಇವತ್ತು ಅವ್ರಿಗೆ ಖರ್ಚು ಮಾಡಿದಂಥ ರೊಕ್ಕ ಸತ ಇವತ್ತು ಬರೋದಿಲ್ಲ. ಅದಕ್ಕೆ ಸಕಾಲಕ್ಕೆ ಮಳೆ ಆಲಾರ್ದಕ್ಕೆ ರೈತರಿಗೆ ಬಿತ್ತಿದಂಥ ಅವ್ರು ಏನು ಖರ್ಚು ಮಾಡ್ಯಾರಲ್ಲ ಬಿತ್ತಾಕ, ಅದು ಕೂಡ ಅವತ್ತು ಅವ್ರಿಗೆ ಹಣ ಮರಳಿ ಬರೋಂಥ ಪರಿಸ್ಥಿತಿ ಇವತ್ತು ರೈತರದ್ದು ಆಗೈತಿ. ಕಾರಣ ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಕೂಡಲೇ ಧಾವಿಸಬೇಕು, ರೈತರಿಗೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತೇವೆ. ಇದಿಷ್ಟು ರೈತರ ಮಾತು. ಈಗಾಗಲೇ ಸಂಪೂರ್ಣ ಬರಗಾಲದ ಛಾಯೆ ಆವರಿಸಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಸಾಕಷ್ಟು ಬಿತ್ತನೆ ಮಾಡಿ ಹಣವನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ತಕ್ಷಣ ಸರ್ಕಾರ ಪರಿಹಾರ ಕೊಡಬೇಕು. ಜೊತೆಗೆ ಬರಗಾಲ ಅಂತೇಳಿ ತಕ್ಷಣ ಘೋಷಣೆ ಮಾಡಿ ರೈತರ ನೆರವಿಗೆ ಬರಬೇಕು ಅನ್ನೋ ಒತ್ತಾಯ ಈಗ ರೈತರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.